ಪದ್ಯ ಮಗು ಮತ್ತು ಹಣ್ಣುಗಳು. ಕವಿ ಕೃತಿ ಪರಿಚಯ. ಕವಿ ಶ್ರೀ ಎಚ್.ಎಸ್. ಶಿವಪ್ರಕಾಶ್. ಕಾಲ 1954. ಸ್ಥಳ ಬೆಂಗಳೂರು. ಕೃತಿಗಳು ಮಹಾಚೈತ್ರ, ಸುಲ್ತಾನ್ ಟಿಪ್ಪು, ನವಿಲು ನಗರ, ಮಳೆ ಬಿದ್ದ ನೆಲದಲ್ಲಿ. ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅಭ್ಯಾಸಗಳು. ಕವಿಯ ಪ್ರಕಾರ ಮಗು ಏನಾಗಬೇಕು? ಕವಿಯ ಪ್ರಕಾರ ಮಗು ಪಕ್ವವಾದ ಹಣ್ಣಿನಂತಾಗಬೇಕು. ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು? ಮಗು ಬಾಳೆಹಣ್ಣಿನ ಹಾಗೆ ಬಾಗಬೇಕು. ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ? ನಿಂಬೆ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ. ಅಪರೂಪವಾದ ಹಣ್ಣು ಯಾವುದು? ಅಪರೂಪವಾದ ಹಣ್ಣು ಅಂಜೂರದ ಹಣ್ಣು. ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು? ಕಮರಿರುವ ಕಣ್ಣುಗಳಿಗೆ ದಾಳಿಂಬೆ ಹಣ್ಣಿನ ಹಾಗೆ ಕಾಣಬೇಕು. ಆ ಬಿಟ್ಟ ಸ್ಥಳ ತುಂಬಿರಿ, ಥಳಥಳ ಕೆಂಡ ಬಣ್ಣ ಮಣಿಮಣಿ, ಹಬ್ಬಿಕೋ ದ್ರಾಕ್ಷಿಯ ಬಳ್ಳಿಯ ಹಾಗೆ, ಎಲ್ಲರಿಗೂ ದಕ್ಕುವ ಎಲಚಿಯಾಗು, ಬೆಲೆಯ ರಾಕೆಟು ಯಾನ ಹೊರಡದಿರು, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಹಣ್ಣಿನಂಗಡಿ, ಹಣ್ಣಿನ ಪ್ಲಸ್ ಅಂಗಡಿ, ಕಣ್ಣರಳಿಸು, ಕಣ್ಣನ್ನು ಪ್ಲಸ್ ಅರಳಿಸು, ತುಂಟರೆಸೆಯುವ, ತುಂಟರು ಪ್ಲಸ್ ಎಸೆಯುವ, ಹುಳಿಗಟ್ಟುವುದು, ಹುಳಿ ಪ್ಲಸ್ ಕಟ್ಟುವುದು, ನಿನ್ನೊಳಗೆ, ನಿನ್ನ ಪ್ಲಸ್ ಒಳಗೆ, ಅಪರೂಪವಾಗು, ಅಪರೂಪ ಪ್ಲಸ್ ಆಗು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆಹಣ್ಣಿನ ಹಾಗೆ, ಹುಳಿಗಟ್ಟುವುದು ನಿನ್ನೊಳಗೆ, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ವ್ಯಾಕರಣ. ಲೇಖನ ಚಿಹ್ನೆಗಳು: ವಿವರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಫ್ಯಾಂಟಾಸ್ಟಿಕ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.